ನಾನು ಅದೇ 2017ನೇ ಸಾಲಿನ KPSC ಪರೀಕ್ಷೆಯಲ್ಲಿ ನಾನು ಉತ್ತೀರ್ಣನಾದೆ. DYSP ಹುದ್ದೆ ನನಗೆ ಸಿಕ್ತು. ನನ್ನ 14ನೇ ರ್ಯಾಂಕ್ ಇತ್ತು DYSP ಇದರಲ್ಲಿ. ಆ ನಂತರ ನಮ್ದು ಕರ್ನಾಟಕ ಪೊಲೀಸ್ ಅಕಾಡೆಮಿ ಅನ್ನೋ ಒಂದು ಪ್ರತಿಷ್ಠಿತ ಒಂದು ಅಕಾಡೆಮಿ ಇದೆ ಮೈಸೂರಿನಲ್ಲಿ. ಅಲ್ಲಿ ನಮ್ಮ ತರಬೇತಿ ನಡೆಯುತ್ತೆ. ಅಲ್ಲಿ ಮುಖ್ಯವಾಗಿ DYSP ಮತ್ತು PSI ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ಸ್ಗೆ ಅಲ್ಲಿ ತರಬೇತಿ ನಡೆಯುತ್ತೆ. ನಾನು ಹೋಗುವಾಗ ನನಗೆ ಸ್ವಲ್ಪ ಅಳುಕಿತ್ತು, ಯಾಕೆ ಅಂದ್ರೆ ನಾನು ಅವನ್ನೆಲ್ಲ ಮಾಡಬಲ್ಲೇನಾ ಅಂತ. ಯಾಕಂದ್ರೆ ಪೊಲೀಸ್ ಟ್ರೈನಿಂಗ್ ಅನ್ನೋದು ನಾವು ಹೊರಗಡೆ ಪೊಲೀಸ್ನ ನೋಡ್ತೀವಿ, ಬಟ್ ವಾಟ್ ಗೋಸ್ ಇನ್ ಟು ಮೇಕಿಂಗ್ ದಮ್ ಇದೆಯಲ್ಲ, ಅದು ನಿಜವಾಗ್ಲೂ ಅದ್ಭುತವಾದದ್ದು. ನಾವು ಅಲ್ಲಿ ಹೋಗಿ ಅದನ್ನ ಎಕ್ಸ್ಪೀರಿಯನ್ಸ್ ಮಾಡಿನೇ ನೋಡ್ಬೇಕು ಅನ್ನೋದು ನನ್ನ ಒಂದು ಅಭಿಪ್ರಾಯ. ಅಲ್ಲಿ ಹೋದಾಗ ಮುಖ್ಯವಾಗಿ ಅಲ್ಲಿ 2 ರೀತಿಯ ಟ್ರೈನಿಂಗ್ ಇರುತ್ತೆ. ಒಂದು ಮಾನಸಿಕವಾಗಿ, ಮತ್ತೊಂದು ದೈಹಿಕವಾಗಿ. ಸೊ ಎಲ್ಲ ರೀತಿಯಲ್ಲೂ ಒಬ್ಬ ಸದೃಢ ಪೊಲೀಸ್ ಅಧಿಕಾರಿಯನ್ನು ನಿರ್ಮಿಸೋದು ಆ ಅಕಾಡೆಮಿಯ ಒಂದು ಕೆಲಸ. ನಾನು ಸುಮಾರು 3 ತಿಂಗಳುಗಳ ಕಾಲ ಅಲ್ಲಿದ್ದೆ. ಆ ನಂತರ IPS ರಿಸಲ್ಟ್ ಬಂತು, ಅಲ್ಲಿ ರಿಲೀವ್ ಮಾಡಿಸ್ಕೊಂಡು ಬಂದಿದ್ದೀನಿ. ಸೊ ಅಲ್ಲಿ ಹೇಗಿತ್ತು ಅಂದ್ರೆ, ಬೆಳಿಗ್ಗೆ ನಮಗೆ ಸುಮಾರು 5 ಗಂಟೆ ಅಷ್ಟೊತ್ತಿಗೆ ಎದ್ದೇಳ್ಬೇಕಿತ್ತು. 5:15 ಅಷ್ಟೊತ್ತಿಗೆ ನಾವು ಫೀಲ್ಡ್ ಅಲ್ಲಿ ಫಾಲ್ ಇನ್ ಆಗಿ ನಮ್ಮ ಪ್ರತಿನಿತ್ಯದ ದಿನಚರಿ ಸ್ಟಾರ್ಟ್ ಆಗ್ತಿತ್ತು. PT ಫಿಸಿಕಲ್ ಟ್ರೈನಿಂಗ್ ಸ್ಟಾರ್ಟ್ ಆಗ್ತಾ ಇತ್ತು. ರನ್ನಿಂಗ್ ಇರೋದು ಸುಮಾರು 5ರಿಂದ 6 ಕಿಲೋಮೀಟರ್ ತನಕ ನಾವು ಓಡಬೇಕಾಗಿತ್ತು. ಆನಂತರ ಸ್ಟ್ರೆಚಿಂಗ್ ಎಕ್ಸಸೈಸ್. ಅದಾದ ನಂತರ 7 ಗಂಟೆಯಿಂದ 8 ಗಂಟೆ ತನಕ ನಮಗೆ ಡ್ರಿಲ್ ಹೇಳ್ಕೊಡೋರು. ಸೊ ಡ್ರಿಲ್ ಮಾಡಿಸ್ತಾ ಇದ್ರು. ಸೊ 8 o'clock ಆದ್ಮೇಲೆ ನಮಗೆ ಬ್ರೇಕ್ಫಾಸ್ಟ್ಗೆ ಅಂತ ಒಂದು ಬ್ರೇಕ್ ಇರ್ತಾ ಇತ್ತು. ನಂತರ 9:15 ಹಂಗೆ ನಾವು ಫಾಲ್ ಇನ್ ಆಗಿ ಕ್ಲಾಸ್ ರೂಮ್ಗೆ ಹೋಗ್ಬೇಕು. ಈಗ ಇಂಡೋರ್ ಟ್ರೈನಿಂಗ್ ಸ್ಟಾರ್ಟ್ ಆಗುತ್ತೆ. ಬೆಳಿಗ್ಗೆ ಹೊತ್ತಿನಲ್ಲಿ ಔಟ್ಡೋರ್ ಟ್ರೈನಿಂಗ್, ಆಮೇಲೆ ಮತ್ತೆ ಇಂಡೋರ್ ಟ್ರೈನಿಂಗ್ 9:15 ಸ್ಟಾರ್ಟ್ ಆಗಿರೋದು ಸುಮಾರು 2.25 ಗಂಟೆಗೆ ಮುಗಿತಾ ಇತ್ತು. 9:15 2:15 ತನಕ, ಮಧ್ಯದಲ್ಲಿ ಒಂದು ಟೀ ಬ್ರೇಕ್ ಇರೋದು. ಸೊ ಇಂಡೋರ್ ಕ್ಲಾಸಸ್ ಅಲ್ಲಿ ನಮಗೆ ಮುಖ್ಯವಾಗಿ ಏನು ಹೇಳ್ಕೊಡ್ತಾರೆ ಅಂದ್ರೆ, ಎವಿಡೆನ್ಸ್ ಆಕ್ಟ್ ಇರ್ಬೋದು, CRPC ಇರ್ಬೋದು, ಕ್ರಿಮಿನಲ್ ಪ್ರೊಸೀಜರಲ್ ಕೋಡ್ ಇರ್ಬೋದು, ಇಂಡಿಯನ್ ಪೀನಲ್ ಕೋಡ್, ಇಂತಹ ಮುಖ್ಯ ನ್ಯಾಯ ಸಂಬಂಧಿತ ವಿಷಯಗಳ ಜೊತೆಗೆ ಪೊಲೀಸಿಂಗ್ ಇನ್ ಮಾಡರ್ನ್ ಇಂಡಿಯಾ, ಎಥಿಕ್ಸ್ ಅನ್ನೋದು ನಾವೇನು UPSC KPSC ಓದ್ತೀವಿ, ಆ ಎಥಿಕ್ಸ್ ಬಗ್ಗೆ, ಆ ನಂತರ ಒಬ್ಬ ಪೊಲೀಸ್ ಅಧಿಕಾರಿಯ ಕರ್ತವ್ಯದ ಬಗ್ಗೆ, ಪೊಲೀಸ್ ಕೈಪಿಡಿ, ಹೇಗೆ ಒಂದು ಪೊಲೀಸ್ ಸ್ಟೇಷನ್ ನಡೆಸಬೇಕು, ಈ ತರ ಇನ್ನೂ ಅನೇಕ ವಿಚಾರಗಳು, ಸುಮಾರು 20ಕ್ಕೂ ಹೆಚ್ಚು ಇಂಡೋರ್ ವಿಷಯಗಳಿದಾವೆ ನಮಗೆ. ಅದಾದ ನಂತರ 2:15ಗೆ ನಮ್ಗೆ ಕ್ಲಾಸಸ್ ಮುಗಿತಾ ಇತ್ತು. ಮತ್ತೆ ನಾವು ಕ್ಲಾಸ್ ಮುಗಿದ್ಮೇಲೆ ಹೆಂಗ್ ಬೇಕಾಗಿ ಹೋಗೋಗಿಲ್ಲ, ಅಲ್ಲೂ ಒಂದು ಶಿಸ್ತಿದೆ. ನಾವು ನಡ್ಕೊಂಡು ಹೋಗುವಾಗ ಶಿಸ್ತಾಗಿ ನಡ್ಕೊಂಡು ಹೋಗ್ಬೇಕು, ಲೈನಲ್ಲಿ ನಡ್ಕೊಂಡು ಹೋಗ್ಬೇಕು, ಎಲ್ರು ಒಟ್ಟಿಗೆ ಹೋಗ್ಬೇಕು, ಗುಂಪಲ್ಲಿ ನೇರವಾಗಿ ಲೈನಲ್ಲಿ ನಿಂತ್ಕೊಂಡು ಹೋಗ್ಬೇಕು. ಸೊ ಇವೆಲ್ಲವೂ ಇದೆ. ಅದಾದ ನಂತರ ಮತ್ತೆ ಊಟ, ಲಂಚ್ ಬ್ರೇಕ್ ಇರ್ತಾ ಇತ್ತು. ಲಂಚ್ ಬ್ರೇಕ್ ಆದ್ಮೇಲೆ ಮತ್ತೆ 3:15ಗೆ ಮತ್ತೆ ಫಾಲ್ ಇನ್ ಆದ್ಮೇಲೆ 3:15 ನಮಗೆ ಮತ್ತೆ ಸ್ಟಾರ್ಟ್ ಆಗ್ತಾ ಇತ್ತು, ಡ್ರಿಲ್ ಸ್ಟಾರ್ಟ್ ಆಗ್ತಾ ಇತ್ತು. 3:15 5 ಗಂಟೆ ತನಕ ಡ್ರಿಲ್ ಇರೋದು. 5 ಗಂಟೆ ಆದ್ಮೇಲೆ 5ರಿಂದ 6 ಗಂಟೆ ತನಕ ಕಂಪಲ್ಸರಿ ಸ್ಪೋರ್ಟ್ಸ್ ಇರೋದು. ಸ್ಪೋರ್ಟ್ಸ್ ಯಾವ್ದಾದ್ರು ಒಂದು ಕ್ರೀಡೆಯಲ್ಲಿ ಭಾಗವಹಿಸಬೇಕು. ಯಾಕಂದ್ರೆ ಕ್ರೀಡೆ ಅನ್ನೋದು ಮನೋಲ್ಲಾಸದ ಜೊತೆಗೆ ನಮಗೆ ದೈಹಿಕವಾಗಿ ಮತ್ತೆ ಅನೇಕ ಕೋಆಪರೇಷನ್ ಅನ್ನೋದು ಏನಿದೆ, ಟೀಮ್ ಸ್ಪಿರಿಟ್ ಏನಿದೆ, ಸೊ ಇವೆಲ್ಲವೂ ಬೇಕಾಗುತ್ತೆ. ಸೊ ನೀವು ಯಾವುದೇ ಸ್ಪೋರ್ಟ್ಸ್ ಅಲ್ಲಿ ದೇ ಡೋಂಟ್ ವಾಂಟ್ ಅಸ್ ಟು ಎಕ್ಸೆಲ್ ಅನ್ನೋ ತರ ಅಲ್ಲ, ನಾವು ಎಲ್ಲದರಲ್ಲೂ ಎಂಗೇಜ್ಡ್ ಇರಬೇಕು ಅನ್ನೋ ತರ. ಆನಂತರ ಸ್ವಿಮ್ಮಿಂಗ್ ಇರೋದು. ಬಹುಶಃ ಕೊರೋನಾ ಇದ್ದಿದ್ರಿಂದ ಸ್ವಿಮ್ಮಿಂಗ್ ಒಂದು ಅಲೋ ಇರಲಿಲ್ಲ. ಸುಮಾರು 6 ಗಂಟೆ ತನಕ, 6:30 ತನಕ ಸ್ಪೋರ್ಟ್ಸ್ ನಡೀತಾ ಇತ್ತು. ಆನಂತರ ಕಂಪಲ್ಸರಿ ಸ್ಟಡಿ ಅವರ್ ಅಂತ ಇರೋದು. ಯಾಕೆ ಅಂದ್ರೆ ನಾವು ರೂಮ್ಗೆ ಕಳಿಸ್ಬಿಟ್ರೆ ನಮ್ಗೆ ಸುಸ್ತಾಗಿರುತ್ತೆ, ಓದದೆ ಮಲ್ಕೋ ಚಾನ್ಸಸ್ ತುಂಬಾ ಇರೋದ್ರಿಂದ ಸೊ ಅವರೇ ಕೂರಿಸಿ ಓದಿಸ್ತಾರೆ. ಸುಮಾರು 8 ಗಂಟೆ ತನಕ ಸ್ಟಡಿ ಅವರ್ ಕಂಪಲ್ಸರಿ. ಏನು ಸಬ್ಜೆಕ್ಟ್ ಬಗ್ಗೆನಾ ಅಥವಾ ಜನರಲ್ ಆಗಿ ಏನ್ ಬೇಕಾದ್ರೂ ಕ್ಲಾಸ್ ಅಲ್ಲಿ ಏನ್ ಮಾಡಿರ್ತಾರೆ ಸಬ್ಜೆಕ್ಟ್, ಯಾಕಂದ್ರೆ ತುಂಬಾನೇ ಇರುತ್ತೆ. IPC CRPC ಎಲ್ಲ ಅರ್ಥ ಮಾಡ್ಕೊಳೋದು. ನಾವು ಮುಖ್ಯವಾಗಿ ನಾವು ಜನರಲ್ ಬ್ಯಾಕ್ ಗ್ರೌಂಡ್ ಇಂದ ಹೋಗಿರ್ತೀವಿ. BA ಮಾಡಿರೋರು ಬಂದಿರ್ತಾರೆ, ನಂತರ BE ಮಾಡಿರೋರು ಬಂದಿರ್ತಾರೆ, MBBS ಮಾಡಿರೋರು ಬಂದಿರ್ತಾರೆ. ಅವ್ರಿಗೆ ಲಾ ಅನ್ನೋದು ಒಂದು ಹೊಸ ವಿಷಯ. ಅದರಲ್ಲಿ ನಾವು ಪರಿಣಿತಿ ಹೊಂದಿರಲೇಬೇಕಾಗುತ್ತೆ. ಎಸ್ಪೆಷಲಿ DYSP ಅಂಡ್ ಅಬೋವ್ ಅಥವಾ SI ಅಂಡ್ ಅಬೋವ್ ಏನಿರುತ್ತೆ, ತುಂಬಾನೇ ಪರಿಣಿತಿ ಇರಬೇಕಾಗುತ್ತೆ ಒಂದು ಕಾನೂನು ವಿಷಯದಲ್ಲಿ. ಅದಕ್ಕಾಗಿ ಆ ವಿಷಯಗಳ ಬಗ್ಗೆ ನಮಗೆ ಮತ್ತೆ ಕೂತು ಓದ್ತಾ ಇದ್ವಿ. ಸುಮಾರು 8-8:30 ಅಷ್ಟೊತ್ತಿಗೆ ಮುಗಿತಾ ಇತ್ತು. ಮತ್ತೆ ಡಿನ್ನರ್ ಆಗ್ತಾ ಇತ್ತು. ಆಗಾಗ್ಲೇ ತುಂಬಾನೇ ದೈಹಿಕವಾಗಿ ಮಾನಸಿಕವಾಗಿ ತುಂಬಾನೇ ಆಯಾಸ ಆಗಿರುತ್ತೆ. ಸೊ ಮಲಗಿ ಬಿಡ್ತೀವಿ. ಸೊ ಸುಮಾರು ಒಂದು 5 ಗಂಟೆಗೆ ಶುರುವಾದ ಒಂದು ದಿನಚರಿ 8-8:30 ಮುಗಿತಾ ಇತ್ತು. ಬಹುಶಃ ಒಳ್ಳೆ ನಿದ್ದೆ ಬರುತ್ತೆ. ಏನೋ ಒಂದು ಸಾಧಿಸಿದೀವಿ, ಸಮಥಿಂಗ್ ಡನ್, ಸಮಥಿಂಗ್ ಅಟೆಂಪ್ಟೆಡ್ ಅನ್ನೋ ತೃಪ್ತಿಕರವಾದಂತ ಒಂದು ಇದು ನಡೆಯುತ್ತಾ ಇದೆ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನೋಟಿಫಿಕೇಷನ್ ಬೆಲ್ ಒತ್ತಿ, ಹಾಗೂ ಬಹಳ ಮುಖ್ಯವಾಗಿ ಇತರರೊಂದಿಗೆ ಹಂಚಿಕೊಳ್ಳಿ. ಎಲ್ಲರಿಗೂ ಶುಭವಾಗಲಿ. ನಮಸ್ಕಾರ.